ಆಗ್ನೇಯ ಪದವೀಧರ ಕ್ಷೇತ್ರದ ಮೊದಲನೇ ದೊಡ್ಡ ಸಭೆಯನ್ನ ಈ ಬಾರಿ ಪ್ರಾರಂಭ ಮಾಡಿದ್ವಿ. ಈ ಸಾರಿ ಬಹುಶಃ ನನಗೆ ತಿಳಿದಿರುವ ಹಾಗೆ 8 ಸಾರಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. NDA 2 ಸಾರಿ ಬಂದಿದೆ. ಈ ಕ್ಷೇತ್ರ NDA ಅಭ್ಯರ್ಥಿಯಾಗಿ ಸುರೇಶ್ ಅವರನ್ನ ಘೋಷಣೆ ಮಾಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ನಾಯಕರುಗಳು. ಈ ಬಾರಿ ನಾವು ಗೆಲುವನ್ನ ಶತಾಗಾಯತ ಗೆಲ್ಲೇಬೇಕು. ಇವತ್ತೇನಾಗಿದೆ ಅಂದ್ರೆ ಕಾಂಗ್ರೆಸ್ನವ್ರದು ದುಡ್ಡು ಕೊಟ್ಟು ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ದುಡ್ಡು ಯಾರೇ ಕೊಡ್ಲಿ ಏನೇ ಆಗಲಿ, ಭಾರತೀಯ ಜನತಾ ಪಕ್ಷ ದೇಶದ ಸುರಕ್ಷತೆಗೆ ವಿಧಾನ ಪರಿಷತ್ನಲ್ಲಿ ನಮ್ಮೆಲ್ಲರ ಅಳಿವು ಉಳಿವಿನ ಪ್ರಶ್ನೆಗೆ ನಾವು ಈ ಬಾರಿ 4ಕ್ಕೆ 4 ಕೂಡ ವಿಧಾನ ಪರಿಷತ್ತಿಗೆ ಆರಿಸಿ ಕಳಿಸ್ಬೇಕಾಗಿರೋದು ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಏಕೈಕ ಶಾಸಕರಿರೋದು ಮತ್ತು ವಿಧಾನ ಪರಿಷತ್ತಿಗೆ ನಮ್ಮ ಚಿತ್ರದುರ್ಗದ ನವೀನ್ ಅವರು, ಜಗಳೂರಿನ ರವಿಕುಮಾರ್ ಒಬ್ಬರಿದ್ದಾರೆ, ಮತ್ತೊಬ್ಬ ಸುರೇಶನ್ನ ಆರಿಸಿ ಕಳಿಸ್ಬೇಕಾಯ್ತು. ನಿಮ್ಮೆಲ್ಲರ ಹೊಣೆ ಆಗಿದೆ. ಇವತ್ತು ಈ ಹೊಣೆಯನ್ನ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಿ ನಮ್ಮ ಕಳ್ಳುಗಳಿರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಯಾರೇ ಇರಲಿ ಅವರುಗಳನ್ನ ಇವತ್ತು ಇದಕ್ಕೆ ಗುರ್ತಿರೋದಿಲ್ಲ. ಎಲ್ಲರಿಗೂ ಕೂಡ ಗೊತ್ತಿದೆ ಪದವೀಧರರಿಗೆ. ಇದು ಒಂದು ಅಂತ ಗೆರೆಯನ್ನು ಹೇಳುವ ಮೂಲಕ ಅಭ್ಯರ್ಥಿಯನ್ನ ಗೆಲುವು ತರಬೇಕಾಗಿದೆ. ನಾನು ಶಿವಕ್ಷಮೇರ ಚುನಾವಣೆಯಲ್ಲಿ ಕೌಂಟಿಂಗ್ ಹೋಗಿದ್ದೆ. ಅವಾಗಲೂ ಕೂಡ ಗ್ರಾಜುಯೇಷನ್ ಎಲೆಕ್ಷನ್ ಅಲ್ಲಿ 7,000 ಇನ್ವ್ಯಾಲಿಡ್ ಆಗಿತ್ತು. ಮತ್ತೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಇನ್ನೂ ಹೆಚ್ಚಾಗಿದೆ ಇನ್ವ್ಯಾಲಿಡ್. ವಿದ್ಯಾವಂತರೇ ಈ ರೀತಿ ಮಾಡಿದ್ರೆ ಹಳ್ಳಿಗಳ ದಡ್ಡರು ಕೂಡ ಈ ರೀತಿ ಮಾಡೋದಿಲ್ಲ. ನಾನು ವಿದ್ಯಾವಂತರಿಗೆ ಕಿವಿ ಮಾತು ಹೇಳದಿದ್ದು, ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ನಮ್ಮ ಕಾರ್ಯಕರ್ತರು ಎಷ್ಟೇ ಅನುಭವಶಾಲಿಗಳಿದ್ರು ಕೂಡ ಅವರಿಗೆ ಬ್ಯಾಲೆಟ್ ನಮೂನೆಯನ್ನು ಕೊಟ್ಟು ಒಂದು ಗೀಟನ್ನು ಎಳಿಬೇಕು, ಮೇಲೆ ಕೆಳಗೆ ಅಡ್ಡಪಟ್ಟಿಗೆ ತಗಲ್ಬಾರ್ದು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಹೇಳ್ಬೇಕಾಗ್ತದೆ. ಇದು ನಾನು ನೋಡಿದಾಗೆ ಈ ಜನರಲ್ ಎಲೆಕ್ಷನ್ ಅಲ್ಲಿ ಪೋಸ್ಟಲ್ ಬ್ಯಾಲೆಟ್ ಬರ್ತಾವ. 300 ಪೋಸ್ಟಲ್ ಬ್ಯಾಲೆಟ್ ಬರೆದ್ರೆ 150 ಇನ್ವ್ಯಾಲಿಡ್ ಆಗಿರ್ತಾವ. ನನ್ನ ಚುನಾವಣೆಗೆ ನಾನು ಸಾಕಷ್ಟು ಸಾರಿ ನೋಡಿದ್ದೀನಿ. ಅದರಿಂದ ಒಂದು ಕೂಡ ಇನ್ವ್ಯಾಲಿಡ್ ಆಗಬಾರ್ದು. ಇನ್ವ್ಯಾಲಿಡ್ ಆದ್ರೆ ಇದು ನಮ್ಮ ಪದವಿಗೆ ಶೋಭೆ ತರಂತದಲ್ಲ. ಇದನ್ನೆಲ್ಲರೂ ಕೂಡ ದಯಮಾಡಿ ಪದವೀಧರ ಯಾರ್ಯಾರಿಗೆ ಅನುಭವ ಇದೆ ಅವರು ಕೂಡ ಮತ್ತೊಬ್ಬರಿಗೆ ತಿಳಿ ಹೇಳಿ ಮತವನ್ನು ಕೇಳೋದು. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಗ್ರಾಮಾಂತರ ಪ್ರದೇಶ ಇರ್ಬೋದು, ಜಿಲ್ಲೆ ಒಳಗಿರ್ಬೋದು, ಹೆಚ್ಚು ಮತವನ್ನು ಹಾಕಿಸುವ ಮೂಲಕ ಸುರೇಶ್ ಅವರು ಮೊದಲನೇ ಸುತ್ತಿನಲ್ಲಿ ಗೆಲುವನ್ನು ಸಾಧಿಸಬೇಕಾಗಿರೋದು ದಾವಣಗೆರೆಯಿಂದಲೇ ಗೆಲುವು ಅನ್ನೋದನ್ನ ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಮನವಿ ಮಾಡಿಕೊಂಡು, ಇನ್ನೊಂದು ಬಹಳ ಮುಖ್ಯವಾಗಿ SIR ಇವತ್ತು ನಾವು ಪತ್ರಿಕೆ ಒಳಗೆ ಮತ್ತು TV ಒಳಗೆ ನೋಡ್ತಾ ಇದ್ದೀವಿ. ಬಹಳ ಜನ ಅಥವಾ ಶಾದಿ ಮಾಲ್ನಾಗೆ, ಕಲ್ಯಾಣ ಮಂಟಪದಾಗೆ ಇನ್ನೆಲ್ಲೋ ಕೂತ್ಕೊಂಡು ಒಂದೇ ಸಮುದಾಯವನ್ನ ಒಂದು SIR ಮಾಡ್ತಿರೋದನ್ನ ನಾವು ನೋಡಿದೀವಿ. ಅದರಿಂದ ಇದು ಬಹಳ ಮುಖ್ಯ. ದಾವಣಗೆರೆ ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣದಲ್ಲಿ ಕೂಡ ಬಹಳ ಮುಖ್ಯ. ನಮ್ಮೆಲ್ಲರ ಕಾರ್ಯಕರ್ತರು ಈಗಾಗಲೇ SIR ಬಗ್ಗೆ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಬಹಳ ಜನ ಸರಳ ಅಪ್ಲೋಡ್ ಮಾಡಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ.
ನಮ್ಮ ಕಾರ್ಯಕರ್ತರು ಯಾರ್ಯಾರು ಭೇಟಿ ಕೊಟ್ಟು ಮಾಡಿದ್ರು ನೀವೆಲ್ಲರೂ ಕೂಡ ಸರಳ ಅಪ್ಲೋಡ್ ಅನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ವಿಶೇಷವಾಗಿ ಮನೆ ಮನೆಗೆ ಭೇಟಿ ಕೊಡಬೇಕು. ಎಲ್ಲಾದ್ರೂ ಕೂಡ ಅವರು ಸಾಮೂಹಿಕವಾಗಿ ಈ ಒಂದು SIR ಪ್ರತಿಕ್ರಿಯೆ ನಡೀತಾ ಇದ್ರೆ ತಕ್ಷಣವೇ ನಮಗಾದ್ರೂ ತಿಳಿಸಿ, ಇಲ್ಲ ಜಿಲ್ಲಾ ಅಧ್ಯಕ್ಷ ತಿಳಿಸಿ, ಇಲ್ಲ ಯಾರಾದ್ರೂ ಕೂಡ ಮುಖಂಡರು ತಿಳಿಸ್ರಿ. ಅದನ್ನ ಬಂದು ತಡೆ ಹಿಡಿದು ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಕೂಡ ಸೂಕ್ತವಾದಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ. ನಮ್ಮ ಕಾರ್ಯಕರ್ತರು ಮತ್ತು ಮತದಾರರು, ಪದವೀಧರರು, ಸುರೇಶ್ ಅವರ ಮೊದಲನೇ ಹೆಸರು ಮುಂದೆ ಒಂದನ್ನು ಗೀಟ್ ಎಳೆಯುವ ಮೂಲಕ ಅವರನ್ನ ಅತ್ಯಂತ ಅಧಿಕ ಮತದಿಂದ ಗೆಲುವಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ತಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ.